ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಅಲ್ಲಿ ಸಿಹಿ ಬೋಂಡ ಯಾವ ಥರ ಮಾಡೋದು ಅಂತ ನೋಡೋಣ. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿಯೇ ಮಾಡ್ತಾಯಿದ್ದೀನಿ. ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ನೀವಿಲ್ಲಿ ನೋಡ್ಬೋದು ಬೋಂಡ ಎಷ್ಟು ಗರಿಗರಿಯಾಗಿ ಉಬ್ಕೊಂಡು ಬಂದಿದೆ ಅಂತ. ಹಾಗಾದರೆ ವಿಡಿಯೋಲಿ ನೋಡೇ ಬಿಡೋಣ ಅಲ್ವಾ ಯಾವ ಥರ ಮಾಡೋದು ಅಂತ. ನೀವು ಬೇಕಾದರೆ ಇದರಲ್ಲಿ ಬನಾನಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಯಾವುದೇ ಥರ ಬನಾನಾ ಯೂಸ್ ಮಾಡಿಲ್ಲ. ನಾರ್ಮಲಾಗಿ ಗೋಧಿ ಹಿಟ್ಟು ಹಾಗೆ ಬೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ತುಂಬಾ ಸುಲಭ, ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ 2 ಕಪ್ ಜೋನಿ ಬೆಲ್ಲದ ನೀರು ಸೇರಿಸ್ಕೊಂಡಿದ್ದೀನಿ. ಜೋನಿ ಬೆಲ್ಲ ಇಲ್ಲ ಅಂದರೆ ನಾರ್ಮಲಾಗಿ ಬೆಲ್ಲನೇ ತೊಗೊಂಡು ಕುದಿಸ್ಕೊಂಡು ಸೋಸಿ ಆರಿಸಿ ಆದಮೇಲೆ ನೀವು ಯೂಸ್ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ಬೆಲ್ಲದ ನೀರು ಇದು ನಾನು ಯೂಸ್ ಮಾಡ್ತಾ ಇರೋದು. ಬಿಕಾಸು ಜೋನಿ ಬೆಲ್ಲ ಲಿಕ್ವಿಡ್ ಸೆಮಿ ಲಿಕ್ವಿಡ್ ಟೈಪಲ್ಲೇ ಇರೋದ್ರಿಂದ ಅದನ್ನೇ ನೀರು ಕ್ವಾಂಟಿಟಿಯಾಗಿ ಮಾಡಿಕೊಂಡು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನೇ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಯಾವುದೇ ಗಂಟುಗಳಿಲ್ಲದೆ ನೀಟಾಗಿ ಕಲಿಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಬೋಂಡ, ಸ್ವೀಟ್ ಬೋಂಡ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪನೇ ಚಿಟಿಕೆಯಷ್ಟು ಸೋಡಾ ತೊಗೊಂಡಿದ್ದೀನಿ. ಸೋಡಾ ತೊಗೊಳೋದ್ರಿಂದ ಸ್ವಲ್ಪ ಉಬ್ಬಿ ಬರುತ್ತೆ. ಇದು ಆಪ್ಷನಲ್. ನಿಮಗೆ ಸೋಡಾ ಬೇಡ, ನಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆದಮೇಲೆ ಒಂದು ಹದ ಬರುತ್ತೆ. ದೋಸೆ ಹಿಟ್ಟಿನ ಹದ ಯಾವ ಥರ ಬರುತ್ತೆ ಆ ಹದ ಬಂದರೆ ಸಾಕು. ನೀವಿಲ್ಲಿ ನೋಡ್ಬೋದು ನಾನು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ. ಇದನ್ನು ಒಂದು ಅರ್ಧ ಗಂಟೆ ಆದರೂ ಮಿನಿಮಮ್ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಇಲ್ಲ ಇನ್ಸ್ಟಂಟಾಗೇ ಮಾಡ್ಕೋತೀನಿ ನಾನು ಅಂತ ಹೇಳಿದ್ರೆ ಹಾಗೆ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ವೀಟ್ ಬೋಂಡ ಯಾವ ಥರ ಮಾಡೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.